ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ವೆಡ್ನೆಸ್ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸಿ ನಾನು ಕಿಚನ್ ಕ್ಲೀನ್ ಮಾಡೋಣ ಅಂತೇಳಿ ಒಂದಷ್ಟು ಹಾಕೊಂಡೆ. ಬಟ್ ವಿಡಿಯೋ ಎಡಿಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಎಡಿಟ್ ಮಾಡೋಣ ಫಸ್ಟು. ಇಲ್ಲ ಅಂತಂದರೆ ಆ ಕೆಲಸ ಪೆಂಡಿಂಗ್ ಉಳಿದ್ಬಿಡುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ ಟೈರ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಆ ಕೆಲಸ ಅಲ್ಲೇ ಪೆಂಡಿಂಗ್ ಇಟ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನೋಡ್ಬೋದು ಬಾಕ್ಸ್ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ. ಸಿಂಕ್ಗಳು ರೆಗ್ಯುಲರ್ ಪಾತ್ರೆ ಏನಿದೆ ಅದೆಲ್ಲ ತೆಗೆದ್ಬಿಟ್ಟು ಆ ರೇಷನ್ ಏನಿದೆ ಅಲ್ವಾ, ಸೊ ಅದೆಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟಿದ್ದೀನಿ, ಎಲ್ಲ ಹಾಕಿದ್ದೀನಿ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬಾದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ನಿಧಾನಕ್ಕೆ ಇವತ್ತು ಬರೀ ಕಿಚನ್ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಳ್ಳೋದು. ಮೇಲ್ಗಡೆ ಎಲ್ಲ ಹಸ್ಬೆಂಡೇ ಬರಬೇಕು. ನನಗೆ ಹೆಡ್ಕಾಲ ಆಯ್ತಿಲ್ಲ. ಅವರಾದರೆ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಂಡ್ಬರ್ತಾರೆ. ಸೊ ಹಂಗಾಗಿ ಅವ್ರು ಬಂದಮೇಲೆ ಅದನ್ನು ಕ್ಲೀನ್ ಮಾಡಿಸ್ಕೊತೀನಿ. ಕೆಳಗಡೆ ಪೋರ್ಷನ್ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ನಾಳೆ ಎಲ್ಲ ಸೋಫಾ ಕವರ್ಸು, ಸ್ಕ್ರೀನ್ಸ್ ಅದೆಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಬ್ಬಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಹಬ್ಬಕ್ಕೆ ಆ್ಯಕ್ಚುಲಿ ನಾನು ಕ್ಲೀನ್ ಮಾಡ್ತಾ ಇರಲಿಲ್ಲ. ಕಾರ್ತಿಕದಲ್ಲಿ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದೆ. ಬಟ್ ಇಲ್ಲಿ ಮನೆ ಕಟ್ತಾ ಇರೋದ್ರಿಂದ ಸಿಕ್ಕಾಬಿಟ್ಟೆ ಧೂಳು ಮತ್ತು ಸ್ವಲ್ಪ ಜಿಡ್ಜಿಟ್ಟು ಆ ಥರ ಕೂಡ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಕ್ಲೀನ್ ಮಾಡ್ಬೋಣ, ಇನ್ನು ಯುಗಾದಿವರೆಗೂ ಬೇಕಾಗಲ್ಲ. ಸೊ ಅಷ್ಟೊಂದು ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಕೆಲಸ ಶುರು ಮಾಡಿಬಿಡ್ತೀನಿ ಅಂತ. ನಾನು ವಿಡಿಯೋ ಎಡಿಟಿಂಗ್ ಕೆಲಸ ಮುಗೀತು. ಈ ಕೆಲಸ ಶುರು ಹಚ್ಕೊಂಡ್ಬಿಡ್ತೀನಿ. ನಾನು ಮುಗಿಸೋ ಅಷ್ಟೇ ನನ್ನ ಮಗ ಸ್ಕೂಲಿಂದಲೇ ಬಂದುಬಿಟ್ಟಿರ್ತಾನೇನೋ. ಈ ನಡುವೆ ಅಂತೂ ಈ ಥಂಡಿ ಮುಟ್ಟಬೇಕಂದ್ರೇನೋ ಒಂಥರ ಹಿಂಸೆ ಅನಿಸುತ್ತೆ. ಸೊ ಹೋಗ್ತಾ ಹೋಗ್ತಾ ನಮ್ಮ ಸ್ಟ್ಯಾಮಿನಾ ಕೂಡ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಮೊದಲೆಲ್ಲ ಎಷ್ಟು ಜೋಶಲ್ಲಿ ನಾನು ಬೇಗ ಮುಗಿಸ್ಬಿಡ್ಬೇಕಂತ ಬೆಳಗ್ಗೆನೇ ಶುರು ಹಚ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಬಿಸಿಲು ಬರಲಿ ಆ ಥರ ವೆಯ್ಟ್ ಮಾಡೋ ಥರ ಚಳಿಗೆ ಆ ಥರ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ತೀನಿ ಅಲ್ವಾ. ನಮ್ಮನೆ ಕೆಲಸನ ನಾವು ನಿಧಾನಕ್ಕೆ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಇನ್ನೊಬ್ರ ಮೇಲೆ ಡಿಪೆಂಡ್ ಅಂತೂ ಆಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ನಿಧಾನಕ್ಕಾದರೂ ಮಾಡ್ಕೊಳ್ಳೋಣ. ಈ ಥಂಡಿಗೆ ಸಿಕ್ಕಾಬಟ್ಟೆ ಲೇಜಿ ಥರನೇ ಅನಿಸುತ್ತೆ. ಬೇಗ ಎಷ್ಟೇ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು ನಿಧಾನನೇ ಆಗುತ್ತೆ. ನನಗೆ ಏನಂದರೆ ಒಂದು ಥಾಟ್ ಮರ್ತೇ ಹೋಗಿತ್ತು. ನಮ್ಮ ಕಿಚನಲ್ಲಿ ಬಿಸಿನೀರು ಕೂಡ ಬರುತ್ತೆ ಅಂತ. ಸೊ ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ನಾನು ಯಾಕೆ ಇಷ್ಟೋ ತನಕ ತಣ್ಣೀರಲ್ಲಿ ತೊಳ್ಕೊಂಡು ನಿಂತ್ಕೊಂಡೆ, ಅಟ್ಲೀಸ್ಟ್ ಬಿಸಿನೀರಲ್ಲಿ ತೊಳಿಬೋದಾಗಿತ್ತಲ್ಲ ಅಂತ. ಸೊ ನಾನು ಇವಾಗ ಅಂದರೆ ಕಿಚನ್ದು ಇದೆಲ್ಲ ಸೆಟ್ ಎಲ್ಲ ಚೇಂಜ್ ಮಾಡಿ 2-3 months ಏನೋ ಆಗಿದೆ ಅಷ್ಟೇ. 2 months ಅಂದ್ಕೊಳ್ತೀನಿ. ಕಾರ್ತಿಕದಲ್ಲೇ ಚೇಂಜ್ ಮಾಡಿದ್ದು. ಬಟ್ ಆ ಟೈಮಲ್ಲಿ ನಾನು ಜಾಸ್ತಿ ಪ್ರೆಷರ್ ಕೊಟ್ಟೇನೋ ಅದನ್ನು ಉಜ್ಜಿರಲಿಲ್ಲ. ಸೊ ಇವಾಗಲೂ ಅಷ್ಟೇ ಸಾಫ್ಟಾಗೆ ಅದನ್ನು ಉಜ್ತಾ ಇರೋವಂಥದ್ದು. ಯಾಕೆಂದರೆ ಅದು ಸ್ಕ್ರ್ಯಾಚಸ್ ಥರ ಆಗಿಬಿಟ್ರೆ ಬಾಟ್ಲು ಒಂಥರ ಚೆನ್ನಾಗಿ ಕಾಣಲ್ಲ ಅಂತ. ಆ ಬಿಲ್ಲೇನಿದೆ ಅದು ನೀಟಾಗಿ ಹೋಗೋದಿಲ್ಲ ಒಂದು ಸಲಕ್ಕೇ. ಸೊ ಹಂಗಾಗಿ ಸಾಫ್ಟಾಗಿ ಉಜ್ಜುತ್ತಾ ಇದ್ದೆ ನಾನು. ಹಂಗೂ ಕೂಡ ಈ ಸಲನೂ ಹಾಗೆ ಸ್ವಲ್ಪ ಸ್ಟ್ರೈನ್ ಉಳ್ಕೊಂಡಿದೆ. ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಸರಿ ಹೋಗುತ್ತೆ. ಸೊ ತುಂಬ ಪ್ರೆಷರ್ ಹಾಕಿದ್ರೆ ಆ ಸ್ಕ್ರ್ಯಾಚಸ್ ಥರ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ನಮ್ದು ಏನಂದರೆ ಅದು ಕಬೋರ್ಡ್ ಕ್ಲೋಸ್ ಆಗೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಅಲ್ಲೇ ಸೈಡಲ್ಲೇ ಹಾಕಿರೋದ್ರಿಂದ ಸ್ಟೌದು ಜಿಡ್ಡೇನಿದೆ ಅದೆಲ್ಲ ಕುತ್ಕೊಳ್ಳುತ್ತೆ. ತುಂಬ ಹೊತ್ತು ಇದು ಮಾಡೋಕ್ಕಾಗಲ್ಲ, ಅಂದರೆ ಬೇಗನೆ ಜಿಡ್ಡಾಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದಂದರೆ ಪ್ರತಿ ಸಲ ಬಿಸಿನೀರಿಗೆ ಸ್ವಲ್ಪ ಸೋಪ್ ಪೌಡ್ರ್ ಹಾಕ್ಬಿಟ್ಟು ನಾನು ನೆನೆಸಿಟ್ಬಿಡ್ತಾಯಿದ್ದೆ ಬಾಟಲ್ಗಳನ್ನ. ಬಟ್ ಈ ಸಲ ಯಾಕೋ ಒಂಥರ ಲೇಜಿ ಥರ ಆಗಿಬಿಟ್ಟು ಮಾಡಲೋ ಬೇಡವೋ ಅಂತ ಒಂದು 2 monthsಲ್ಲಿ ಮಾಡಿದ್ರಿಂದ ನನಗೆ ಈ ಥರ ಆಗಿದೆ ಅಷ್ಟೇ. ಇಲ್ಲಾಂದರೆ ಇಷ್ಟೊಂದೆಲ್ಲ ಉಜ್ಜೋ ಅವಶ್ಯಕತೆಯೇ ಇರಲ್ಲ. ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಬಿಸಿನೀರಲ್ಲಿ ನೆನೆಸಿಟ್ರೆ. ನಾನೇನು ಕಿಚನಲ್ಲಿ ಜಾಸ್ತಿ ಪಾತ್ರೆಗಳಾಗಲಿ ಅಥವಾ ಬಾಕ್ಸಸ್ ಏನೂ ಇಟ್ಕೊಂಡಿಲ್ಲ. ಆದರೂ ಕ್ಲೀನ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 6:30-7 ಆಗಿಬಿಟ್ಟಿತ್ತು. ಸೊ ಇನ್ನು ಬಾಟ್ಲುಗಳು ತೊಳೆದಿಟ್ಟಿರೋದು ಹಾಗೇ ಇತ್ತು. ಸಜ್ಜೆಗಳು ಮಾತ್ರ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಂಡು ಬಂದಿದೆ. ಮತ್ತು ಕ್ಯಾಬಿನೆಟ್ಸ್ಗಳೆಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ಅದನ್ನೆಲ್ಲ ನೀಟಾಗಿ ಒರೆಸಿಟ್ಟಿದೆ. ಸೊ ಇನ್ನೊಂದು ಈ ಸೈಡ್ ಇದ್ದಿದ್ದು ಕಬೋರ್ಡಲ್ಲಿ ಜಾಸ್ತಿ ಏನು ಪಾತ್ರೆಗಳು ಇಟ್ಕೊಂಡಿಲ್ಲ. ಅದನ್ನೆಲ್ಲ ಹಾಗೆ ಒರೆಸ್ಬಿಟ್ಟು ಎತ್ತಿಟ್ಬಿಟ್ಟಿದೆ. ಸೊ ಈ ಥರ ಹಿಂಗೆ ಮಾಡೋ ಅಷ್ಟರಲ್ಲಿ ನನ್ನ ಮಗ ಬಂದಮೇಲೆ ಅವನಿಗೆ ಊಟ ಅಂತೆ ಅದಂತೆ ಇದಂತೆ ಹಿಂಗೆ ನನ್ನ ಟೈಮ್ ಪಾಸ್ ಆಗ್ತಾನೆ ಇತ್ತು. ಬಟ್ ಕೆಲಸ ಮಾತ್ರ ಸಾಕ್ತಾನೆ ಇರಲಿಲ್ಲ. ಟೈಮ್ ಬಂದ್ಬಿಟ್ಟು 7:30 ಆಗ್ತಾಯಿದೆ. ನನಗಂತೂ ಮೈಕೈ ನೋವಂತೂ ಸಾಕಾಗೋಯ್ತು ನನಗೆ. ಆ ಮೇಲ್ಗಡೆ ಎಲ್ಲ ಉಜ್ಕೊಂಡು ಬರೋ ಅಷ್ಟರಲ್ಲಿ ಸಾಕು. ಇನ್ನೆಲ್ಲ ಜೋಡಿಸ್ಬೇಕು. ಕ್ಯಾಬಿನೆಟ್ ಎಲ್ಲ ಒಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಅದೊಂದು ಜೋಡಿಸ್ಕೊಂಡೆ. ಅಲ್ಲೇನು ಜಾಸ್ತಿ ಪಾತ್ರೆಗಳಿರಲಿಲ್ಲ. ಅದು ಮಾತ್ರ ತಟ್ಟೆ ಸ್ಟ್ಯಾಂಡ್ ಮಾತ್ರ ತೆಗೆದ್ಬಿಟ್ಟಿದ್ದೀನಿ. ಎಲ್ಲ ಒರೆಸಿದ್ದೀನಲ್ವ, ಸ್ವಲ್ಪ ಒಣ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಅವೆಲ್ಲ ತೊಳೆದಿಟ್ಟಿರೋದು.
ಇನ್ನು ಇಲ್ಲಿ ಡಬ್ಬಗಳು ಇವು ಮೇಯ್ನ್ ಅದೇ ನನ್ನ ಪ್ರಾಬ್ಲಮ್. ಈಗ ಅದು ರೇಷನ್ ತುಂಬಬೇಕಲ್ಲ, ಅದೇ ತಲೆಬಿಟ್ಟು ಅಂತ ಒರೆಸ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ತುಂಬ್ಕೊತೀನಿ ಅಷ್ಟೇ. ಈಗ ಆಗಲ್ಲ. ಜಸ್ಟ್ ಆ ಕ್ಯಾಬಿನೆಟ್ ಏನಿದೆ ಪಾತ್ರೆಗಳೆಲ್ಲ ಅದರೊಳಗಡೆ ಹಾಕ್ಬಿಟ್ಟು ಡಬ್ಬಗಳೆಲ್ಲ ಒರೆಸಿ ಇಟ್ಬಿಡ್ತೀನಿ ಸಜ್ಜೆ ಮೇಲೆ. ಬೆಳಗ್ಗೆಗೆ ರೇಷನ್ನ ತುಂಬ್ಕೊತೀನಿ. ಇನ್ನು ಈ ಕಡೆ ಡಬ್ಬಗಳೆಲ್ಲ ಇದೆ, ರೇಷನ್ ಡಬ್ಬಗಳೆಲ್ಲ ಇದೆ, ಅವೆಲ್ಲ ತೊಳೆದಿಲ್ಲ. ಮತ್ತು ಈ ಕಡೆ ಈರುಳ್ಳಿ ಬಿಟ್ಟಿದೆ, ಅದೆಲ್ಲ ತೊಳೆದಿಲ್ಲ. ನಾಳೆ ತೊಳ್ಕೊತೀನಿ ಅದೆಲ್ಲ. ಇವಾಗ ಆಗಲ್ಲ, ನನ್ನ ಕೈ ಸುಸ್ತಾಗ್ತಾಯಿದೆ ಸಿಕ್ಕಾಬಟ್ಟೆ. ನಾನು ಅಂದ್ಕೊಂಡೆ ಥಂಡಿನಲ್ಲಿ ಮಾಡೋದು ಬೇಡ ಅಂತ, ಕಡೆಗೆ ಹೋದ ಥಂಡಿನೇ ಆಗೋಯ್ತು ಮಾಡೋ ಅಷ್ಟರಲ್ಲಿ. ಸಾಕಾಗುತ್ತಪ್ಪ. ಇವಾಗ ಯಾರಾದರೂ ಹೆಲ್ಪ್ ಮಾಡಿದ್ರೆ ಒಂದೇ ದಿನಕ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಬೋದು. ಬಟ್ ನನ್ನ ಮಗ ಹೆಲ್ಪೇ ಮಾಡೋಲ್ಲ ಈ ಥರ ವಿಷಯಗಳಲ್ಲಿ. ಎಸ್ಪೆಷಲಿ ಬಂದವನು ಕುತ್ಕೊಂಡು ಏನೋ ಬರ್ಕೋತೀನಿ ಅಂತೇಳಿ, ಈಗೇನೋ ಪ್ರಿಂಟೌಟ್ ತೆಕ್ಕೊಬರ್ಬೇಕಾ ಅಂಥೇಳಿ ಹೊರಗಡೆ ಹೋಗಿದ್ದಾರೆ. ತೊಗೊಂಬರೋ ಅಷ್ಟರಲ್ಲಿ ನಾನು ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆಲ್ಲ ಹೊರ್ಸಿ ಎತ್ತಿಡ್ತೀನಿ ಅಷ್ಟೇ. ಅಡುಗೆ ಏನು ಮಾಡೋದು ಏನೋ ಗೊತ್ತಿಲ್ಲ. ಏನಾದರೂ ಸಿಂಪಲಾಗಿ ರಸಮೋ ಟೊಮೊಟೊ ಸಾರು ಆ ಥರ ಮಾಡಿಬಿಡ್ತೀನಿ. ನಾಳೆ ದೋಸೆ ಬೇರೆ ನೆನೆ ಹಾಕಿದ್ದೀನಿ, ಅದನ್ನು ಬೇರೆ ರುಬ್ಬಬೇಕು. ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡು ಬಂದೆ. ಈಗ ಒಂಥರ ಪ್ರಶಾಂತವಾಗಿದೆ ಮನೆ ಅನಿಸ್ತುತ್ತೆ ನನಗೆ. ಸೊ ನನಗೆ ಸ್ಪೆಷಲಾಗಿ ಇದು ಮಾತ್ರ ಇನ್ನೂ ಹಾಗೆ ಇದೆ. ಎಲ್ಲ ತೆಗೆದಿಟ್ಟಿದ್ದೀನಿ, ಇವೆಲ್ಲ ಒಗಿಬೇಕು. ಎಲ್ಲ ತೆಗ್ದಿದ್ದೀನಿ, ಒಂದು ಕಡೆಯಿಂದ ಒಗಿಬೇಕು. ನೆನೆಸ್ಬಿಟ್ಟು ಒಗಿತೀನಿ. ಇದು ಮಾತ್ರ ಹಸ್ಬೆಂಡ್ ಬರಬೇಕು. ಅವ್ರು ಬಂದರೆ ಮಾತ್ರ ನಾನು ತೆಗೆದ್ಬಿಟ್ಟು ಒಗೆಯೋಕ್ಕಾಗೋದು. ಅವ್ರು ಬಂದರೆ ಚೇಂಜ್ ಮಾಡಿಕೊಡ್ತಾರೆ. ಸ್ವಲ್ಪ ಮೇಲ್ಗಡೆ ಧೂಳೆಲ್ಲ ಹೊಡ್ಕೊಂಡು, ಅದಕ್ಕೆ ಅವ್ರಿಗೆ ವೆಯ್ಟಿಂಗ್. ಅಷ್ಟರಲ್ಲಿ ಇದಿಷ್ಟು ಒಗ್ದಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದರೆ ನಂದು ಒಂದು 50% ಕೆಲಸ ಮುಗ್ದಂಗೆ. ನಮ್ಮ ಮನೆಯವರು ನಿನ್ನೆಯಿಂದ ಇದೊಂದು ಪೀಸ್ನ ಆರ್ಡ್ರ್ ಮಾಡಿದ್ದೀನಿ ಬರುತ್ತಾ ನೋಡು ಅಂತ. ಏನು ಆರ್ಡ್ರ್ ಮಾಡಿದೆ ಪಾಪ ನನಗೋಸ್ಕರ? ನಾನೇನೋ ವಜ್ರದ ಉಂಗ್ರನೋ ಏನೋ ಮಾಡಿಬಿಟ್ಟಿದ್ಯಾ ಅಂದ್ಕೊಂಡೆ. ಅಷ್ಟೇ ಅಲ್ವಾ? ಅದ್ರೊಳಗಡೆ ಇರೋದು ಏನು ಅಂತ? ಯಾವ ಥರ? ಓ, ಈ ಥರ ಲೀಫ್ದಾ? ಕುಡಿಯಲಿ. ಈ ಥರ ಲೀಫ್. ಇದನ್ನು ನಮ್ಮ ಮನೆಯವರು ನಿನ್ನೆಯಿಂದ ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ತಗೋ ಅಂತ ಬಿಲ್ಡಪ್ ಕೊಟ್ಟಿದ್ದು. ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಹಂಗೆ ನಿಧಾನಕ್ಕೆ ಸುಮ್ಮನೆ ಹಾಕಿ ನೋಡಿ, ಇಲ್ಲಾಂದರೆ ಅದು ಒಂಥರ ಇದಾಗ್ಬಿಡುತ್ತೆ, ಟ್ವಿಸ್ಟ್ ಥರ ಆಗ್ಬಿಡುತ್ತೆ. ನೈಸ್. ಮೋಡ್ಸ್ ಇದೆಲ್ಲ ಎಷ್ಟು ಕೊಟ್ರಿ ಇದಕ್ಕೆ? ಎಷ್ಟು? ಇದಕ್ಕ 352 rupees. ಹುಷಾರಾಗಿದೆ. ವೈರ್ ಕಟ್ ಮಾಡಿಬಿಟ್ಟಿರ. ಅದೇನು ಕಟ್ ಮಾಡೋಂಗಿಲ್ಲ ಪಾಪ, ಹಿಂಗೆ ಟ್ವಿಸ್ಟ್ ಮಾಡಿರ್ತಾರೆ, ತೆಗಿ ಅಷ್ಟೇ. ಫ್ಲಿಪ್ಕಾರ್ಟಿಂದ ಈ ಒಂದು ಲೈಟನ್ನು ಆರ್ಡ್ರ್ ಮಾಡಿದ್ದಾನೆ. ಇದಕ್ಕೆ ಹಿಂದಿನ ದಿನದಿಂದ ಏನೋ ಆರ್ಡ್ರ್ ಮಾಡಿದ್ದೀನಿ, ನಾಳೆ ಬರುತ್ತೆ ರಿಸೀವ್ ಮಾಡ್ಕೊ ಅಂತ. ಏನು ಅಂತ ಅಷ್ಟು ಸಲ ಕೇಳಿದ್ರು ಅವ್ರು ನನಗೆ ಹೇಳಲೇ ಇಲ್ಲ. ನನಗೆ ಏನಿರ್ಬೋದಪ್ಪ ಅಂತ ನನಗೆ ಒಂಥರ ಕ್ಯೂರಿಯಾಸಿಟಿ. ಸೊ ಬಂದಿದ ತಕ್ಷಣ ಓಪನ್ ಮಾಡಿ ನೋಡಿದ್ರೆ ಲೈಟ್ ಇತ್ತು. ಅಯ್ಯೋ ಅಂದ್ಕೊಂಡು. ಹಾಯ್ ಫ್ರೆಂಡ್ಸ್, ಡೈರೆಕ್ಷನ್ ಚೇಂಜ್ ಆಗಿದೆ. ಇವಾಗ ಇಷ್ಟು ದಿವಸ ಮಂಚ ಈ ಕಡೆ ಇತ್ತು ಅಂದ್ಬಿಟ್ಟು ನಾನು ಆ ಕಡೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇವಾಗ ಮಂಚ ಈ ಕಡೆ ಇರೋದ್ರಿಂದ, ಮಧ್ಯದಲ್ಲಿ ಇರೋದ್ರಿಂದ ಇಲ್ಲಿಗೆ ಈ ಕಡೆ ಫುಲ್ ಸ್ಪೇಸ್ ಖಾಲಿ ಇದೆಯಲ್ವ, ಸೊ ಇಲ್ಲೇ ಮಾಡ್ಕೊಳ್ಳೋಣ ಅಂತ. ಮತ್ತು ಅದಾದಮೇಲೆ
2 ಡೇಸಿಂದ ಕ್ಲೀನಿಂಗ್ ಅಂದ್ಬಿಟ್ಟು ಈ ಡ್ರೆಸ್ನ ನಾನು ನೋಡೇ ಇರಲಿಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಫಿಟ್ಟಿಂಗು ಅಂತೇಳಿ. ನಾನು ಮೊದಲೇ ಸೈಜ್ ಆರ್ಡ್ರ್ ಮಾಡಿದ್ದು ಎಕ್ಸೆಲ್ಲು, ಲಾರ್ಜ್ ಬೇರೆ ಬಂದಿತ್ತು. ಸೊ ಮಿಂತ್ರಲ್ಲಿ ಬೇಗ ರಿಟರ್ನ್ ಹಾಕ್ಬೇಕಲ್ವಾ, ಸೊ ರಿಟರ್ನ್ ಏನು ಇರಲಿಲ್ಲ, ಎಕ್ಸ್ಚೇಂಜ್ ಅಂತಲೇ ಇದ್ದಿದ್ದು ಮನಸ್ಸಲ್ಲಿ, ಯಾಕೆಂದರೆ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು. ಸೊ ಹಾಕುತ್ತೋ ಇಲ್ವೋ ಅಂತೇಳಿ ನೋಡಿದೆ, ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೆಂಗೆ ಕಾಣ್ತಾ ಇದೆ ಅಂತ ಹೇಳಿ. ಸೊ ಲಾರ್ಜ್ ಸೈಜ್ ನೀಟಾಗಿ ಫಿಟ್ ಆಗಿದೆ, ನನಗೆ ನೀಟಾಗಿ ಫಿಟ್ ಆಗಿದೆ. ಸೊ ಮತ್ತೆ ಇದು ಎಕ್ಸ್ಪೆಂಡಬಲ್ ಇರೋದ್ರಿಂದ ಆರಾಮಾಗಿ ಕಂಫರ್ಟಬಲ್ ಆಗಿದೆ, ನನಗೆ ಯಾವುದೇ ರೀತಿ ತೊಂದರೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ ಹಾಕ್ಕೊಂಡು ನೋಡ್ತಾ ಇದ್ನಲ್ವಾ, ನಿಮ್ಮ ಜೊತೆ ನನಗೆ ಶೇರ್ ಮಾಡೋಣ ಅಂಥೇಳಿ ಶೇರ್ ಮಾಡಿದೆ. ಹೆಂಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಇಷ್ಟ ಆಯಿತು ಈ ಒಂದು ಕುರ್ತಾ. ಜಸ್ಟ್ 360 ಸಮಥಿಂಗ್, 340 ಇಲ್ಲ 360 ಸಮಥಿಂಗ್ ಅಷ್ಟರಲ್ಲೇ ಇರೋವಂಥದ್ದು. ಸೊ ಇದ್ರದ್ದು ಲಿಂಕನ್ನು ಕೂಡ ನಾನು ಲಾಸ್ಟ್ ಬ್ಲಾಗಲ್ಲೇ ಕಮೆಂಟ್ ಬಾಕ್ಸಲ್ಲೇ ಶೇರ್ ಮಾಡಿದ್ದೀನಿ ಆಯಿತಾ. ಸೊ 2 ಡೇಸಿಂದ ನಾನು ಸರಿ ಬ್ಲಾಗ್ ಮಾಡ್ಕೊಳ್ಳಿಲ್ಲ. ಮತ್ತು ಹೇಳಿದೆ ಹಸ್ಬೆಂಡು ಆರ್ಡ್ರ್ ಮಾಡಿ, ಅವ್ರು ಏನು ಗೊತ್ತಾ, ಬಂದ್ಬಿಟ್ಟು ಏನೋ ಆರ್ಡ್ರ್ ಮಾಡಿದ್ದೀನಿ, ರಿಸೀವ್ ಆಗುತ್ತೆ ಇವತ್ತು, ಅಂದರೆ ಇವತ್ತು ಬರುತ್ತೆ, ಡೆಲಿವರಿ ಆಗುತ್ತೆ, ರಿಸೀವ್ ಮಾಡು ಅಂತ ಹೇಳ್ತಾರೆ. ನನಗೆ ಏನು ಮಾಡಿದ್ದೀರಾ ಅಂತ ನಾನು ಏನೋ ಮಾಡಿದ್ದೀನಿ ನೋಡು ಅಂತ. ಆ ಲೈಟಿಂಗ್ಸ್ ನಾನು ಯಾವಾಗ ಗೊತ್ತಾ, ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನೋಡಿ, ಆ ಟೈಮಲ್ಲಿ ಅವಳು ಬ್ಯಾಕ್ ಡ್ರಾಪ್ ಬಿಟ್ಟಿದ್ಲು. ಸೊ ಅವಾಗ ನನಗೆ ಇಷ್ಟ ಆಗಿತ್ತು ಒಂದು ಲೈಟು, ಅವಳು ಚಿಕ್ಕಪೇಟೆನಲ್ಲಿ ತೊಗೊಂಬಂದಿದ್ದೀನಿ ಅಂತ. ಬಟ್ ನಾನು ಚಿಕ್ಕಪೇಟೆಗೆ ಹೋದಾಗ ಒಂದು 2-3 ಕಡೆ ಟ್ರೈ ಮಾಡಿದೆ, ಬಟ್ ನನಗೆಲ್ಲೂ ಅದು ಸಿಕ್ಕಲಿಲ್ಲ, ಆ ಪ್ರೈಸಿಗೆ ನಂಗೆ ಸಿಕ್ಕಲಿಲ್ಲ. ಅವಳು 300 or 250 ಹೇಳಿದ್ಲು, ಆ ಪ್ರೈಸಿಗೆ ನಂಗೆ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ನೋಡೋಣ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಸೊ ಅದನ್ನು ಹೇಳಿದ್ನಲ್ವ, ಅವರೇನು ಹಿಂಗೆ ಆನ್ಲೈನ್ ಚೆಕ್ ಮಾಡೋವಾಗ ಸಿಕ್ಕಿದೆ ಅಂದ್ಬಿಟ್ಟು ತರಿಸಿದ್ದಾರೆ. ಬಟ್ ಅದನ್ನು ತೋರಿಸ್ತೀನಿ. ಏನು ಗೊತ್ತಾ, ಅದೊಂದು ಲೈಟಿಂಗ್ಸ್ ಏನಿದೆ, ಸೊ ಅದನ್ನು ನಾನು ಆ ಪ್ಲೇಸ್ಗೆ ಹಾಕಬೇಕು ಅಂತೇಳಿ ಅನ್ಕೊಂಡಿದ್ದು. ಅಲ್ಲೇನು ಇದನ್ನ ಇಟ್ಟಿದ್ದೀನಲ್ಲ, ಸೊ ಅದನ್ನು ಅಲ್ಲಿ ಹಾಕೋಣ ಅಂತೇಳಿ ಇದು ಮಾಡಿದ್ದು. ಬಟ್ ಏನಂದರೆ ಅಲ್ಲಿ ಸ್ವಿಚ್ ಬೋರ್ಡೇ ಇಲ್ಲ. ಹಾಕಬೇಕು ಅಂದರೆ ಇಲ್ಲಿ TV ಸ್ಟ್ಯಾಂಡಿಂದ ತೊಗೊಂಡೋಗ್ಬೇಕು ಅಲ್ಲಿಗೆ ಸ್ವಿಚ್ ಬೋರ್ಡ್ಗೆ. ಸೊ ಈ ಕಡೆ ಪೋರ್ಷನಲ್ಲಿ ಎಲ್ಲೂ ಸ್ವಿಚ್ ಬೋರ್ಡ್ ಇಲ್ಲ. ಅಂದರೆ ಸ್ವಿಚ್ ಬೋರ್ಡ್ ಇದಿದೆ, ಬಟ್ ಪ್ಲಗ್ ಪಾಯಿಂಟ್ ಇಲ್ಲ ಇದಕ್ಕೆ. ನಾನು ದೀಪಾವಳಿ ಹಬ್ಬದಲ್ಲೂ ಕೂಡ ಇಲ್ಲಿಂದ ಮಾಡ್ಕೊಂಡು ಹಾಕಿದ್ದಂಥದ್ದು. ಅದನ್ನೇ ಹೇಳ್ತಾ ಇದೆ, ಮನೆ ಕಟ್ಟುವಾಗ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕು, ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ಗಳು ಬರಬೇಕು ಮತ್ತು ಪ್ಲಗ್ ಪಾಯಿಂಟ್ಸ್ ಎಲ್ಲ ಬರಬೇಕು ಅಂತೇಳಿ ನೋಡ್ಕೊಳ್ಬೇಕು. ಈಗ ಅಲ್ಲಂತೂ ನಮಗೇನು ಇದು ಅಟ್ಲೀಸ್ಟ್ ಈ ಸ್ಕ್ರೀನ್ ಮುಂದೆ ಹಾಕೋಣ ಅಂತಂದರೆ ಅಲ್ಲೂ ಕೂಡ ಎಂಥ ಆಲ್ಟ್ರ್ ಮಾಡೋಕ್ಕಾಗಲ್ಲ ನಾವು. ಹಂಗಾಗಿ ಅದೇ ಎಕ್ಸ್ಟೆನ್ಷನ್ ಬಾಕ್ಸ್ ಇಟ್ಕೊಂಡು ಹಾಕಬೇಕು. ನನ್ನ ಮಗ ಕೈ ಕಾಲಿಗೆ ಎಳ್ದೇ ಬಿಡ್ತಾನೆ, ಅದಕ್ಕೋಸ್ಕರ ಅಲ್ಲಂದರೆ ಅಡುಗೆ ಮನೆ ಕಡೆಯಿಂದ ಹಾಕ್ಬೋದು ಅಂತ ಹೇಳ್ಬಿಟ್ಟು ಸೊ ಅಡುಗೆ ಮನೆಯಿಂದ ಇದು ಮಾಡಿ ಹಾಕಿದ್ದಾರೆ. ಓಕೆ ನಾನು ತೆಗ್ದಿಟ್ಬಿಡಿ ಅಂತ ಅಂದೆ, ಬಟ್ ಅವ್ರು ನೋಡೋಣ ಇರೋ ಬೇರೆ ಕಡೆ ಎಲ್ಲರೂ ಪ್ಲ್ಯಾನ್ ಮಾಡೋಣ ಅಂತೇಳಿ ಅಂದರು. ಸೊ ಇನ್ನೂ ಸ್ವಲ್ಪ ಕವರ್ಸ್ ಎಲ್ಲ ಏನೂ ಹಾಕಿಲ್ಲ, ಒಗ್ದಿದ್ದೀನಿ ಅಷ್ಟೇ, ಇನ್ನೂ ಎಂತ ಹಾಕಿಲ್ಲ, ಒಗಿಬೇಕು. ಇನ್ನು ಪೂರ್ತಿ ಕಂಪ್ಲೀಟ್ ಆಯಿತು ಆ ಥರನೂ ಕೂಡ ಇಲ್ಲ ನಂದು. ಸೊ ಇನ್ನೂ ಕೂಡ ಇದೆ ಕ್ಲೀನಿಂಗು, ಇನ್ನೂ ಒಂದು 40% ಅಷ್ಟಿದೆ, ಮಾಡ್ಕೊಳ್ಳೋಣ ಕ್ಲೀನಿಂಗ್ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಸೊ ಅದ್ರ ಜೊತೆಗೆ ಆಮೇಲೆ ಇದು ಹಂಗೆ ಕೆಲಸ ಮರ್ತ್ಬಿಡ್ತೀನಿ ಅಂದ್ಬಿಟ್ಟು ಡ್ರೆಸ್ ಹಾಕೊಂಡು ನೋಡಿದೆ. ಸೊ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಡ್ರೆಸ್ಸು. ಅದಾದಮೇಲೆ ಇನ್ನೊಂದು ಮಾಡ್ತೀನಿ. ಅದಾದಮೇಲೆ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಮೋಸ್ಟ್ಲಿ ಸಿಂಧು ಅವ್ರ ಹೆಸರು ಏನೋ ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ. ನಾನು ಅಫ್ಸಾ ಬುಟಿಕ್ಗೆ ಹೋಗಿದ್ದೆ ಅಕ್ಕ, ನೀವೇನು ಡಿಸೈನ್ ತೋರಿಸಿದ್ದೀರಲ್ಲ ಅದು 1200 ಹೇಳ್ತಾ ಇದ್ದಾರೆ ಅಂತೇಳಿ ಅವ್ರು ನನಗೆ ಕಮೆಂಟ್ ಹಾಕಿದರು. ಸೊ ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ನಿಜ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಪ್ರೂಫ್ ಇದೆ, ನಾನು ಹಾಕ್ತೀನಿ ಇಲ್ಲಿ. ನಾನೇನು ಬಿಲ್ಲು, ಆ ಒಂದು ಡಿಸೈನ್ದು ನಂಬರು ಮತ್ತು ಬಿಲ್ ಎಷ್ಟು ಕೊಟ್ಟಿದ್ದೀನಿ ಅಮೌಂಟ್ ಅಂಥೇಳಿ ನನ್ನ ಹತ್ರ ಒಂದು ಫೋಟೋ ತೆಗೆದಿಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಯಾಕೆಂದರೆ ಅಕಸ್ಮಾತ್ ಬಿಲ್ ಮಿಸ್ ಆಗಿಬಿಡ್ತು ಅಂತಂದರೆ ಅದು ಯೂಸ್ಫುಲ್ ಆಗುತ್ತೆ ಅಂಥೇಳಿ ಅದೊಂದು ಫೋಟೋ ತೆಗೆದಿಟ್ಕೊಂಡು ಅದನ್ನು ಹಾಕ್ತೀನಿ ಬೇಕಾದ್ರೆ ನೋಡಿ ಸೈಡಲ್ಲಿ. ನಾನು ಮಾಡಿಸಿದಂಥ ಡಿಸೈನಿಗೆ ಅವರು 450 ಹೇಳಿದ್ದು, ಬಟ್ ನಾನು ಎಕ್ಸ್ಟ್ರಾ ಕೆಲಸಗಳೆಲ್ಲ ಹೇಳಿದ್ನಲ್ವ, ನಾನು ಸ್ಲೀವ್ಸಿಗೆ ಮತ್ತು ಇದು ಸ್ಲೀವ್ಸಿಗೆ, ಆ್ಯಕ್ಚುಲಿ ಸ್ಲೀವ್ಸ್ಗೆ ಅಷ್ಟೇ ನಾನು ಜಾಸ್ತಿ ಹೇಳಿರೋದು. ಸೊ ಅದಕ್ಕೆ 300 ರೂಪೀಸ್ ಎಕ್ಸ್ಟ್ರಾ ಹೇಳಿದ್ರು ಅಷ್ಟೇ ಅವರು. 750 ಕೊಟ್ಟೆ ನಾನು. ಬಟ್ ನಿಮ್ಗೆ ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಖಂಡಿತ ತಪ್ಪು ಮಾಹಿತಿ ಕೊಡೋದ್ರಿಂದ ನನಗೇನು ಲಾಭ ಇಲ್ಲ. ನಾನು ತಪ್ಪಾಗಿ ಶೇರ್ ಮಾಡಿದ್ರು ಅದು ತಪ್ಪಾಗುತ್ತಲ್ವಾ. ಸೊ ನಾನೊಂದು ಪ್ರೈಸ್ ಕೊಟ್ಬಿಟ್ಟು ನಿಮ್ಗೊಂದು ಪ್ರೈಸ್ ಹೇಳಿದ್ರೆ
ಸೊ ಹಾಗಾಗಿ ಅದರಿಂದ ನನಗೇನು ಲಾಭ ಇಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ ಅಷ್ಟೇ ನಾನು ಹೇಳ್ತೀನಿ. ಸೊ ಅವ್ರು ಏನಕ್ಕೆ ಹಂಗೆ ಹೇಳಿದ್ದಾರೆ 1200 ನೀವು ಅದೇ ಡಿಸೈನನ್ನು ಮಾಡಿಸಿದ್ದೀರಾ ಅಥವಾ ಬೇರೆ ಡಿಸೈನ್ ಮಾಡಿಸಿರ್ಬೋದು ಅಥವಾ ನೀವೇನಾದರೂ ಎಕ್ಸ್ಟ್ರಾ ಹೇಳಿರ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಕೊಟ್ಟಿರೋದಂತೂ ನನಗೆ ಬಿಲ್ ಹಾಕ್ತೀನಿ ಸೈಡಲ್ಲಿ ನೋಡಿ. 750 ನಾನು ಕೊಟ್ಟಿರೋದು. ಸೊ ಅದು ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಬ್ಲೌಸ್ ಕೂಡ ಇನ್ನೂ ಬಂದಿಲ್ಲ. ಸೊ ನನಗೆ ಬೇಜಾರಾಯಿತು. ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ನಾನು ಸುಳ್ಳು ಹೇಳ್ಬಿಟ್ಟು ಆ ಥರ ಅನಿಸ್ಬಿಡುತ್ತೆ ಅದು. ಸೊ ಹಾಗಾಗಿ ನಾವೇನು ಮಾಡಿಸಿರ್ತೀವಿ ಅದೇ ಪ್ರೈಸ್ ನಾವು ಹೇಳಿದ್ರೇ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನೀವು ಅಲ್ಲಿ ಹೋಗಿ ಕೇಳಿ ಎಲ್ಲ ಮಾಡಿದಾಗ ನಿಮಗೂ ಕೂಡ ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ನಾನು ಏನು ಪ್ರೈಸಿಗೆ ನಾನು ತೊಗೊಂಡಿರ್ತೀನಿ ಅದೇ ಪ್ರೈಸಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದೊಂದು ಇನ್ಫಾರ್ಮೇಷನ್ ನನಗೆ ಹೇಳಬೇಕಿತ್ತು. ನಾನು ಅದಕ್ಕೆ ಕಮೆಂಟಲ್ಲೇ ಹಾಕಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಅದೇ ಡಿಸೈನ್ನೇ ಮಾಡಿಸಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಡಿಸೈನ್ ಕೊಟ್ಟಿದ್ದೀರಾ ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಆಲ್ಟ್ರೇಷನ್ ವರ್ಕ್ ಏನಾದರೂ ಹೇಳಿದ್ರೆ ಆ ಥರ ಹೇಳ್ತಾರೆ, ಅವರು ಎಕ್ಸ್ಟ್ರಾ ಹೇಳ್ತಾರೆ. ಬಟ್ ಗೊತ್ತಿಲ್ಲ. ನಾನು ಮಾತ್ರ ಸ್ಲೀವ್ಸಿಗೆ ಅದೇನು ಒಂದು ಬುಟ್ಟ ಥರ ಹಾಕೊಡ್ತಾರಲ್ವ, ಅಂದರೆ ಒಂದು ಫ್ಲವರ್ ಥರ ಹಾಕ್ಕೊಡ್ತಾರೆ. ನಂಗೆ ಆ ಫ್ಲವರ್ ಎಲ್ಲ ಬೇಡ, ನನಗೆ ಜಸ್ಟ್ ಒಂದು ಲೈನ್ ಥರ ಹಾಕ್ಬಿಟ್ಟು ಮತ್ತೆ ಅಲ್ಲಲ್ಲೇ ಬುಟ್ಟ ಹಾಕ್ಕೊಡಿ ಅಂತ ಹೇಳಿದ್ದೆ. ಸೊ 750 ಚಾರ್ಜ್ ಮಾಡಿ ಅವ್ರು ಹೇಳಿದ್ದೆ 800. ಬಟ್ ನಾನು ರೆಗ್ಯುಲರ್ ಆಗಿ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದ್ರಿಂದ ಒಂದು 50 ರೂಪೀಸ್ ಕಡಿಮೆ ಮಾಡಿಕೊಟ್ರು ಅಷ್ಟೇ. 750 ಮಾಡಿಕೊಟ್ರು. ಸೊ ಹಂಗೆ 750ನೇ ಕೊಟ್ಟಿರೋವಂಥದ್ದು. ಒಂದ್ಸಲ ವಿಚಾರಿಸಿ ಕಮ್ಮಿ ಕೇಳಿ, ನೀವು ಕಮ್ಮಿ ಮಾಡಿಕೊಡ್ತಾರೆ ಅವರು, ಆಯಿತಾ. ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಬ್ಬದ ಪ್ರಿಪ್ರೇಷನ್ ಎಲ್ಲ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ತುಂಬ ಕೆಲಸ ಇದೆ ನಂದು. ಸೊ ಒಂದು 60% ಅಷ್ಟು ಮುಗಿಸ್ಕೊಂಡಿದ್ದೀನಿ. ಇನ್ನೊಂದಷ್ಟು ಮುಗಿಸ್ಕೊಳ್ಬೇಕು ಮುಂದಕ್ಕೆ, ಇನ್ನು ಟೈಮ್ ಇದೆ. ಇನ್ನು ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆ ಥರ ಇದೆ. ಸೊ ನೋಡೋಣ, ಅಷ್ಟರಲ್ಲಿ ಮುಗಿಸ್ಕೊಂಡು ಇನ್ನು ಎಳ್ಳು ಬೆಲ್ಲಕ್ಕೆಲ್ಲ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಸೊ ಅದೆಲ್ಲ ಮಾಡ್ಕೊಳ್ಬೇಕು. ಅದೆಲ್ಲ ನಾನು ಮುಂದೆ ಬರೋವಂಥ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.